ಇವತ್ತಿನ ವಿಡಿಯೋದಲ್ಲಿ ಸೆಟಪ್ ಸೀಟ್ ಅಲೋಕೇಶನ್ ಮೆಥಡ್ ಅನ್ನ ಕಾಲೇಜ್ ಅಡ್ಮಿನ್ ಲಾಗಿನ್ ಅಲ್ಲಿ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಕಾಲೇಜ್ ಅಡ್ಮಿನ್ ಲಾಗಿನ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮೆನು ಮೇಲೆ ಸೆಟಪ್ ಸೀಟ್ ಅಲೋಕೇಶನ್ ಮೆಥಡ್ ನ ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ ಮತ್ತೆ ಪ್ರೋಗ್ರಾಮ್ ಲೆವೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಡಿಸಿಪ್ಲಿನ್ ವೈಸ್ ಮತ್ತೆ ಪ್ರೋಗ್ರಾಮ್ ವೈಸ್ ನಿಮ್ಗೆ ಅಪ್ರೂವ್ಡ್ ಇಂಟೇಕ್ ಎಷ್ಟು ಅನ್ನೋದು ವಿಸಿಬಲ್ ಆಗುತ್ತೆ. ಅಲ್ಲಿ ಅಲೋಕೇಶನ್ ಟೈಪ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಸೀಟ್ ಇಂಟೇಕ್ ಎಷ್ಟು ಇದೆ ಅನ್ನೋದನ್ನ ನೀವು ಎಂಟ್ರಿ ಮಾಡ್ಕೊಳ್ಳಿ. ಯಾವ ಡಿಸಿಪ್ಲಿನ್ಗೆ ಯಾವ ಪ್ರೋಗ್ರಾಮಿಗೆ ಎಷ್ಟು ಅಪ್ರೂವ್ಡ್ ಇಂಟೇಕ್ ಆಗಿದೆ ಅನ್ನೋದು ನೋಡ್ಕೊಂಡು ನೀವು ಅಲ್ಲಿ ಸೀಟ್ ಇಂಟೇಕ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲಾ ಎಂಟ್ರಿ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಸಬ್ಮಿಟ್ ಬಟನ್ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸಕ್ಸಸ್ಫುಲಿ ಸೇವ್ ಆಗಿರುತ್ತೆ. ಥ್ಯಾಂಕ್ ಯು.